ಒಂದು ಪರಮಾಣುವಿನ ಗಾತ್ರಕ್ಕೆ ಕುಗ್ಗುವ ಅಥವಾ ಇಡೀ ಬ್ರಹ್ಮಾಂಡದಷ್ಟು ವಿಸ್ತಾರವಾಗಿ ಬೆಳೆಯುವ ಶಕ್ತಿಯು ಕೇವಲ ಕಲ್ಪನೆಯಾಗಿರದಿದ್ದರೆ ಏನು? ಕಣ್ಣು ಮಿಟುಕಿಸುವುದರಲ್ಲಿ ಗ್ಯಾಲಕ್ಸಿಗಳಾದ್ಯಂತ ಪ್ರಯಾಣಿಸುವುದು, ಒಂದೇ ಆಲೋಚನೆಯೊಂದಿಗೆ ವಾಸ್ತವವನ್ನು ಬಗ್ಗಿಸುವುದು ಅಥವಾ ಇತರ ಮನಸ್ಸನ್ನು ಸಹ ಪಿಸುಗುಟ್ಟುವಿಕೆಯ ಸುಲಭವಾಗಿ ನಿಯಂತ್ರಿಸುವುದನ್ನು ಕಲ್ಪಿಸಿಕೊಳ್ಳಿ. ಇವು ಆಧುನಿಕ ಕಾಮಿಕ್ ಪುಸ್ತಕ ವೀರರ ಮಹಾಶಕ್ತಿಗಳಲ್ಲ, ಆದರೆ ಹಿಂದೂ ಪುರಾಣಗಳಿಂದ ಪ್ರಾಚೀನ ಅತೀಂದ್ರಿಯ ಸಾಮರ್ಥ್ಯಗಳು, ಅಷ್ಟಮ ಸಿದ್ಧಿಗಳು. ಈ ವಿಡಿಯೋದಲ್ಲಿ ಋಷಿಗಳು ಮತ್ತು ದೇವರುಗಳು ಒಮ್ಮೆ ಪ್ರಯೋಗಿಸಿದ ಈ ಪ್ರಾಚೀನ ಅತೀಂದ್ರಿಯ ಶಕ್ತಿಗಳ ರಹಸ್ಯಗಳನ್ನು ನಾವು ಅನ್ಲಾಕ್ ಮಾಡುತ್ತಿದ್ದೇವೆ. ಕಲ್ಪನೆಯ ಮಿತಿಗಳನ್ನು ಸವಾಲು ಮಾಡುವ ಶಕ್ತಿಗಳು. ಇನ್ನಷ್ಟು ತಿಳಿದುಕೊಳ್ಳಲು ಕುತೂಹಲವಿದೆ. ಧುಮುಕೋಣ. ಭಾರತೀಯ ಪುರಾಣ ಮತ್ತು ಇತಿಹಾಸಕ್ಕೆ ಮರಳಿ ಸುಸ್ವಾಗತ. ಅಲ್ಲಿ ನಾವು ಹಿಂದೂ ಪವಿತ್ರ ಗ್ರಂಥಗಳಿಂದ ದಂತಕಥೆಗಳು, ದೇವತೆಗಳು ಮತ್ತು ಕಾಸ್ಮಿಕ್ ರಹಸ್ಯಗಳ ಶ್ರೀಮಂತ ವಸ್ತ್ರವನ್ನು ಅನ್ವೇಷಿಸುತ್ತೇವೆ. ಇಂದು ಪ್ರಾಚೀನ ಹಿಂದೂ ಪುರಾಣಗಳು ವಿವರಿಸುವ 8 ಅತೀಂದ್ರಿಯ ಶಕ್ತಿಗಳು ಅಥವಾ ಸಿದ್ಧಿಗಳನ್ನು ನಾವು ಬಹಿರಂಗಪಡಿಸುತ್ತಿದ್ದೇವೆ. ಈ ಸಿದ್ಧಿಗಳು ಸ್ವಯಂ ಮತ್ತು ಬ್ರಹ್ಮಾಂಡದ ಮೇಲೆ ಅಂತಿಮ ಪಾಂಡಿತ್ಯವನ್ನು ಪ್ರತಿನಿಧಿಸುತ್ತಾರೆ ಮತ್ತು ಭಗವಾನ್ ಶಿವ, ಭಗವಾನ್ ಕೃಷ್ಣ ಮತ್ತು ಹನುಮಾನ್ ಮತ್ತು ವಿಶ್ವಾಮಿತ್ರರಂತಹ ಋಷಿಗಳಂತಹ ವ್ಯಕ್ತಿಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ. ಅಷ್ಟಮ ಸಿದ್ಧಿ 1. ಅಣಿಮಾ. ಕುಗ್ಗಿಸುವ ಶಕ್ತಿ. ಅನಿಮಾದಿಂದ ಪ್ರಾರಂಭಿಸೋಣ. ಒಬ್ಬರ ದೇಹವನ್ನು ಅಪರಿಮಿತ ಗಾತ್ರಕ್ಕೆ ಕುಗ್ಗಿಸುವ ಶಕ್ತಿಗಿತರರಿಗೆ ಕಾಣದಂತಹ ಚಿಕ್ಕ ಜಾಗಗಳನ್ನು ಪ್ರವೇಶಿಸುವಷ್ಟು ಚಿಕ್ಕದಾಗಿದೆ. ಪುರಾಣಗಳ ಪ್ರಕಾರ ಅಣಿಮಾ ಎಂಬುದು ಪರಮಾಣುವಿನಷ್ಟು ಚಿಕ್ಕದಾಗುವ ಶಕ್ತಿ. ನೀವು ದೃಷ್ಟಿಯನ್ನು ಸಂಪೂರ್ಣವಾಗಿ ತಪ್ಪಿಸುವ ಮಟ್ಟಕ್ಕೆ ಕುಗ್ಗಿಸಲು ಅಗತ್ಯವಿರುವ ಸಂಪೂರ್ಣ ನಿಖರತೆಯನ್ನು ಕಲ್ಪಿಸಿಕೊಳ್ಳಿ. ಮಹಾಕಾವ್ಯ ರಾಮಾಯಣದಲ್ಲಿ ಹನುಮಂತನು ಅನಿಮಾ ಸಿದ್ಧಿಯನ್ನು ರಾಕ್ಷಸ ರಾಜ ರಾವಣನ ಭದ್ರಕೋಟೆಯಾದ ಲಂಕಾಕ್ಕೆ ನುಸುಳಲು ಬಳಸಿದನು. ತನ್ನನ್ನು ತಾನು ಚಿಕ್ಕವನನ್ನಾಗಿ ಮಾಡಿಕೊಳ್ಳುವ ಮೂಲಕ ಹನುಮಂತನು ಸೀತೆಯನ್ನು ಹುಡುಕಲು ಹಿಂದಿನ ಕಾವಲುಗಾರರನ್ನು ನುಸುಳುವಂತೆ ಪತ್ತೆಹಚ್ಚುವುದನ್ನು ತಪ್ಪಿಸಿದನು. ಅನಿಮಾ ನಮ್ರತೆ ಮತ್ತು ಗಮನಿಸದೆ ಹೋಗುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ. ನಿಜವಾದ ಶಕ್ತಿಯು ಯಾವಾಗಲೂ ಗಾತ್ರ ಅಥವಾ ನೋಟಕ್ಕೆ ಸಂಬಂಧಿಸಿಲ್ಲ ಎಂದು ನಮಗೆ ನೆನಪಿಸುತ್ತದೆ. ಅಷ್ಟಮ ಸಿದ್ಧಿ 2. ಮಹಿಮಾ. ವಿಸ್ತರಿಸುವ ಶಕ್ತಿ. ಇದಕ್ಕೆ ವ್ಯತಿರಿಕ್ತವಾಗಿ ಮಹಿಮಾ ಸಿದ್ಧಿಯು ಒಬ್ಬರ ರೂಪವನ್ನು ಅಗಾಧ ಪ್ರಮಾಣದಲ್ಲಿ ವಿಸ್ತರಿಸುವ ಸಾಮರ್ಥ್ಯವಾಗಿದೆ. ಇದು ವಿಶಾಲವಾದ ದೂರವನ್ನು ಒಳಗೊಂಡಿದೆ. ಈ ಶಕ್ತಿಯನ್ನು ಬ್ರಹ್ಮಾಂಡದೊಂದಿಗಿನ ಏಕತೆಯ ಪ್ರಾತಿನಿಧ್ಯವಾಗಿ ನೋಡಲಾಗುತ್ತದೆ. ದೈವಿಕವು ಬ್ರಹ್ಮಾಂಡದ ಪ್ರತಿಯೊಂದು ಮೂಲೆಯನ್ನು ವ್ಯಾಪಿಸಬಹುದು ಎಂಬ ಹಿಂದೂ ಕಲ್ಪನೆಯನ್ನು ಸಾಕಾರಗೊಳಿಸುತ್ತದೆ. ಮಹಿಮಾ ಸಿದ್ಧಿಯು ಭಗವಾನ್ ವಿಷ್ಣುವಿನ ದಶಾವತಾರ ಕಥೆಯಲ್ಲಿ ವಾಮನ ಕುಬ್ಜ ಅವತಾರವಾಗಿ ಕಾಣಿಸಿಕೊಳ್ಳುತ್ತದೆ. ರಾಕ್ಷಸ ರಾಜ ಬಲಿ ವಾಮನನಿಗೆ 3 ಹೆಜ್ಜೆ ಭೂಮಿಯನ್ನು ನೀಡಿದಾಗ ವಿಷ್ಣುವು ಕೇವಲ 3 ಹೆಜ್ಜೆಗಳಲ್ಲಿ ಭೂಮಿ, ಸ್ವರ್ಗ ಮತ್ತು ಪಾತಾಳವನ್ನು ಆವರಿಸುವ ದೈತ್ಯಾಕಾರದ ರೂಪದಲ್ಲಿ ವಿಸ್ತರಿಸಿದನು. ಈ ಕಾಸ್ಮಿಕ್ ವಿಸ್ತರಣೆಯ ಕ್ರಿಯೆಯು ವಿಷ್ಣುವಿನ ಎಲ್ಲ ಒಳಗೊಳ್ಳುವ ಉಪಸ್ಥಿತಿಯನ್ನು ಮತ್ತು ಬ್ರಹ್ಮಾಂಡದ ರಕ್ಷಕನಾಗಿ ಅವನ ಪಾತ್ರವನ್ನು ತೋರಿಸುತ್ತದೆ. ಅಷ್ಟಮ ಸಿದ್ಧಿ 3. ಗರಿಮಾ. ಅನಂತ ತೂಕದ ಶಕ್ತಿ. ಮುಂದಿನದು ಗರಿಮಾ, ತನ್ನನ್ನು ತಾನು ಅಪರಿಮಿತವಾಗಿ ಭಾರವಾಗಿಸುವ ಶಕ್ತಿ. ಈ ಸಿದ್ಧಿಯೊಂದಿಗೆ ಯಾರಾದರೂ ಅವುಗಳನ್ನು ಚಲಿಸಲು ಅಸಾಧ್ಯವಾದಷ್ಟು ದಟ್ಟವಾಗಬಹುದು. ಈ ಸಾಮರ್ಥ್ಯವು ಸ್ಥಿರತೆಯ ಸದ್ಗುಣದೊಂದಿಗೆ ಸಂಬಂಧಿಸಿದೆ. ಮಹಾಭಾರತದಲ್ಲಿ ಪಾಂಡವರಲ್ಲಿ ಬಲಿಷ್ಠನಾದ ಭೀಮನು ಶಕ್ತಿ ಪರೀಕ್ಷೆಯಾಗಿ ಹನುಮಂತನ ಬಾಲವನ್ನು ಸರಿಸಲು ಪ್ರಯತ್ನಿಸಿದಾಗ ಹನುಮಂತನು ತನ್ನ ಬಾಲವನ್ನು ಅಲುಗಾಡದಂತೆ ಮಾಡಲು ಗರಿಮಾ ಸಿದ್ಧಿಯನ್ನು ಬಳಸಿದನು. ತನ್ನ ಅಗಾಧ ಶಕ್ತಿಯ ಹೊರತಾಗಿಯೂ ಭೀಮನು ಅದನ್ನು ಬಗ್ಗಿಸಲು ಸಹ ಸಾಧ್ಯವಾಗಲಿಲ್ಲ. ವಿನಮ್ರತೆ ಮತ್ತು ಹಿರಿಯರಿಗೆ ಗೌರವ ಮತ್ತು ಕಚ್ಚಾ ಶಕ್ತಿಯ ಮೇಲೆ ಚೇತನದ ಶಕ್ತಿಯ ಪಾಠ. ಅತೀಂದ್ರಿಯ ಮತ್ತು ವೈಜ್ಞಾನಿಕ ನಡುವಿನ ಗಡಿಗಳು ಮಸುಕಾಗಲು ಪ್ರಾರಂಭವಾಗುವ ಜಗತ್ತನ್ನು ಕಲ್ಪಿಸಿಕೊಳ್ಳಿ. ಈ ವಿಡಿಯೋದಲ್ಲಿ ವಿವರಿಸಿದ ಶಕ್ತಿಗಳು ಕೇವಲ ಕಥೆಗಳಲ್ಲ, ಆದರೆ ಸತ್ಯಗಳ ದಳಗಳು ಬಹಿರಂಗಗೊಳ್ಳಲು ಕಾಯುತ್ತಿದ್ದಾರೆ. ಈ ಪೌರಾಣಿಕ ಸಾಮರ್ಥ್ಯಗಳು ವಾಸ್ತವವಾಗಿ ವೈಜ್ಞಾನಿಕ ಆಧಾರವನ್ನು ಹೊಂದಿರಬಹುದೇ ಅಥವಾ ಅವು ಕೇವಲ ಶುದ್ಧ ಕಲ್ಪನೆಯ ಉತ್ಪನ್ನವೇ? ನಾವು 100 ಇಷ್ಟಗಳನ್ನು ತಲುಪಿದರೆ ಈ ಪ್ರಾಚೀನ ಸಿದ್ಧಿಗಳು ಆಧುನಿಕ ವಿಜ್ಞಾನದ ಪ್ರಪಂಚದೊಂದಿಗೆ ಹೇಗೆ ಸಂಪರ್ಕ ಸಾಧಿಸಬಹುದು ಎಂಬುದರ ಕುರಿತು ನಾವು ಆಳವಾದ ಧುಮುಕುತ್ತೇವೆ. ಆದ್ದರಿಂದ ಲೈಕ್ ಬಟನ್ ಒತ್ತಿ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಪುರಾಣ ಮತ್ತು ವಿಜ್ಞಾನದ ನಡುವಿನ ಸೇತುವೆಯನ್ನು ಅನ್ವೇಷಿಸಲು ಸಿದ್ಧರಾಗಿ. ವಾಸ್ತವ ಮತ್ತು ಫ್ಯಾಂಟಸಿ ನಾವು ಯೋಚಿಸುವಷ್ಟು ದೂರವಿರದಿರಬಹುದು. ಅಷ್ಟಮ ಸಿದ್ಧಿ 4. ಲದಿಮಾ. ತೂಕವಿಲ್ಲದ ಶಕ್ತಿ. ಮತ್ತೊಂದೆಡೆ ಲಗಿಮಾ ಸಿದ್ಧಿ ಗುರುತ್ವಾಕರ್ಷಣೆಯ ನಿಯಮಗಳನ್ನು ಧಿಕ್ಕರಿಸಿ ತೂಕವಿಲ್ಲದವನಾಗಲು ಅನುವು ಮಾಡಿಕೊಡುತ್ತದೆ. ಈ ಶಕ್ತಿಯೊಂದಿಗೆ ಋಷಿಗಳು ಆಕಾಶದ ಮೂಲಕ ಮೇಲೇರಬಹುದು, ವಿವಿಧ ಲೋಕಗಳಿಗೆ ಪ್ರಯಾಣಿಸಬಹುದು ಮತ್ತು ದೈಹಿಕ ಮಿತಿಗಳಿಲ್ಲದೆ ಚಲಿಸಬಹುದು.
ಬ್ರಹ್ಮಾಂಡದಾದ್ಯಂತ ತನ್ನ ಪ್ರಯಾಣಕ್ಕೆ ಹೆಸರುವಾಸಿಯಾದ ಋಷಿ ನಾರದ ಆಗಾಗ್ಗೆ ಲಗಿಮಾ ಸಿದ್ಧಿಯೊಂದಿಗೆ ಸಂಬಂಧ ಹೊಂದಿದ್ದಾನೆ. ಈ ಸಿದ್ಧಿಯು ಯಾವುದೇ ಸ್ಥಳವನ್ನು ತಕ್ಷಣವೇ ತಲುಪಲು ಮತ್ತು ದೇವರುಗಳು, ರಾಕ್ಷಸರು ಮತ್ತು ಮನುಷ್ಯರ ನಡುವೆ ಸಂದೇಶಗಳನ್ನು ಹರಡಲು ಅನುವು ಮಾಡಿಕೊಟ್ಟಿತು. ಅಷ್ಟಮ ಸಿದ್ಧಿ 5. ಪ್ರಾಪ್ತಿ. ಯಾವುದೇ ಸ್ಥಳವನ್ನು ತಲುಪುವ ಶಕ್ತಿ. ಪ್ರಾಪ್ತಿ ಸಿದ್ಧಿ ಎಂದರೆ ಭೂಮಿಯ ಮೇಲೆ ಅಥವಾ ಇತರ ಕ್ಷೇತ್ರಗಳಲ್ಲಿ ಯಾವುದೇ ಸ್ಥಳವನ್ನು ತಕ್ಷಣವೇ ತಲುಪುವ ಸಾಮರ್ಥ್ಯ. ಇದು ದೂರದ ಮೇಲಿನ ಪಾಂಡಿತ್ಯವನ್ನು ಸಂಕೇತಿಸುತ್ತದೆ, ಜೊತೆಗೆ ದೈಹಿಕ ಮಿತಿಗಳನ್ನು ಮೀರಿದೆ. ಋಷಿ ವಿಶ್ವಾಮಿತ್ರನು ತ್ರಿಶಂಕು ರಾಜನಿಗೆ ಹೊಸ ಸ್ವರ್ಗವನ್ನು ಸೃಷ್ಟಿಸಲು ಪ್ರಾಪ್ತಿ ಸಿದ್ಧಿಯನ್ನು ಬಳಸಿದನು. ಅವನ ಭೌತಿಕ ರೂಪದಲ್ಲಿ ಸ್ವರ್ಗವನ್ನು ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟನು. ಈ ಅಸಾಮಾನ್ಯ ಕ್ರಿಯೆಯು ನಿಜವಾದ ಶಕ್ತಿಯು ತನ್ನ ಆಸೆಗಳನ್ನು ವ್ಯಕ್ತಪಡಿಸುವ ಮನಸ್ಸಿನ ಸಾಮರ್ಥ್ಯದಿಂದ ಬರುತ್ತದೆ ಎಂಬ ಕಲ್ಪನೆಯನ್ನು ಒತ್ತಿ ಹೇಳುತ್ತದೆ. ಅಷ್ಟಮ ಸಿದ್ಧಿ 6. ಪ್ರಾಕಾಮ್ಯ. ಆಸೆ ಈಡೇರಿಕೆಯ ಶಕ್ತಿ. ಪ್ರಾಕಾಮ್ಯ ಸಿದ್ಧಿಯು ಯಾವುದೇ ಬಯಕೆಯನ್ನು ತಕ್ಷಣವೇ ಪ್ರಕಟಿಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಇದು ಕನಸುಗಳನ್ನು ನನಸಾಗಿಸಲು ಮನಸ್ಸಿನ ಅಂತಿಮ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಭಗವಾನ್ ಕೃಷ್ಣನು ಪ್ರಾಕಾಮ್ಯ ಸಿದ್ಧಿಯನ್ನು ಹೊಂದಿದ್ದನೆಂದು ಹೇಳಲಾಗುತ್ತದೆ. ಅವನಿಗೆ ಯಾವುದೇ ಆಸೆ ಅಥವಾ ಬಯಕೆಯನ್ನು ತಕ್ಷಣವೇ ಪೂರೈಸಲು ಅನುವು ಮಾಡಿಕೊಡುತ್ತದೆ. ಈ ಸಿದ್ಧಿಯು ಕೃಷ್ಣನ ದಿವ್ಯ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ, ವಾಸ್ತವವನ್ನು ತನಗೆ ಬೇಕಾದಂತೆ ರೂಪಿಸಿ ಅನಾಯಾಸವಾಗಿ ಅದ್ಭುತಗಳನ್ನು ಸೃಷ್ಟಿಸುತ್ತದೆ. ಅಷ್ಟಮ ಸಿದ್ಧಿ 7. ಈಶಿತ್ವ. ಭಗವಂತನ ಶಕ್ತಿ. ಈಶಿತ್ವ ಸಿದ್ಧಿಯು ಪ್ರಕೃತಿ ಮತ್ತು ಸೃಷ್ಟಿಯ ಶಕ್ತಿಗಳನ್ನು ನಿಯಂತ್ರಿಸುವ ಶಕ್ತಿಯಾಗಿದೆ. ಈ ಶಕ್ತಿಯು ಸಾಮಾನ್ಯವಾಗಿ ಬ್ರಹ್ಮಾಂಡದ ಮೇಲೆ ಪ್ರಾಬಲ್ಯ ಹೊಂದಿರುವ ದೇವತೆಗಳೊಂದಿಗೆ ಸಂಬಂಧ ಹೊಂದಿದೆ. ಭಗವಾನ್ ಶಿವನು ತನ್ನ ಕಾಸ್ಮಿಕ್ ನೃತ್ಯದ ಸಮಯದಲ್ಲಿ ಈಶಿತ್ವ ಸಿದ್ಧಿಯನ್ನು ಪ್ರದರ್ಶಿಸಿದನೆಂದು ಹೇಳಲಾಗುತ್ತದೆ. ಇದು ಸೃಷ್ಟಿ ಮತ್ತು ವಿನಾಶ ಎರಡನ್ನೂ ಸಂಕೇತಿಸುತ್ತದೆ. ಈ ನೃತ್ಯವು ಬ್ರಹ್ಮಾಂಡದ ಶಕ್ತಿಗಳ ಮೇಲೆ ಅವನ ನಿಯಂತ್ರಣವನ್ನು ಪ್ರತಿನಿಧಿಸುತ್ತದೆ, ರಕ್ಷಕ ಮತ್ತು ವಿಧ್ವಂಸಕನ ಪಾತ್ರವನ್ನು ತೋರಿಸುತ್ತದೆ. ಅಷ್ಟಮ ಸಿದ್ಧಿ 8. ವಶಿತ್ವ. ಜೀವಿಗಳ ಮೇಲೆ ನಿಯಂತ್ರಣದ ಶಕ್ತಿ. ಅಂತಿಮವಾಗಿ ವಶಿತ್ವ ಸಿದ್ಧಿಯು ಇತರ ಜೀವಿಗಳ ಮನಸ್ಸು ಮತ್ತು ಕ್ರಿಯೆಗಳ ಮೇಲೆ ಪಾಂಡಿತ್ಯವನ್ನು ನೀಡುತ್ತದೆ. ಇದು ಇತರ ಆಲೋಚನೆಗಳು, ಕಾರ್ಯಗಳು ಮತ್ತು ಭಾವನೆಗಳ ಮೇಲೆ ಪ್ರಭಾವ ಬೀರಲು ಅನುವು ಮಾಡಿಕೊಡುತ್ತದೆ. ಶ್ರೀಕೃಷ್ಣನು ತನ್ನ ದಿವ್ಯ ವರ್ಚಸ್ಸು ಮತ್ತು ಕೊಳಲು ವಾದನದ ಮೂಲಕ ವೃಂದಾವನದ ಗೋಪಿಯರ ಹೃದಯ ಮತ್ತು ಮನಸ್ಸನ್ನು ವಶಪಡಿಸಿಕೊಂಡನು. ಅವರನ್ನು ಆಧ್ಯಾತ್ಮಿಕ ಭಾವಪರವಶತೆಯ ಸ್ಥಿತಿಗೆ ಎಳೆದನು. ಅವರ ಪ್ರಭಾವವು ಎಷ್ಟು ಗಾಢವಾಗಿದೆ ಎಂದರೆ ಅವರು ಎಲ್ಲಾ ಲೌಕಿಕ ಕರ್ತವ್ಯಗಳನ್ನು ಬಿಟ್ಟುಬಿಡುತ್ತಾರೆ, ಅವರ ಪ್ರೀತಿ ಮತ್ತು ಉಪಸ್ಥಿತಿಯಿಂದ ಆಕರ್ಷಿತರಾದರು. ಈ 8 ಸಿದ್ಧಿಗಳಲ್ಲಿ ಪ್ರತಿಯೊಂದೂ ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ ಮತ್ತು ವಶಿತ್ವ ಆಧ್ಯಾತ್ಮಿಕ ಪಾಂಡಿತ್ಯದ ವಿಭಿನ್ನ ಅಂಶವನ್ನು ಪ್ರತಿಬಿಂಬಿಸುತ್ತದೆ. ಈ ಸಿದ್ಧಿಗಳಲ್ಲಿ ಯಾವುದನ್ನಾದರೂ ಸ್ವೀಕರಿಸಲು ನಿಮಗೆ ಅವಕಾಶವಿದ್ದರೆ ನೀವು ಯಾವುದನ್ನು ಆರಿಸುತ್ತೀರಿ ಮತ್ತು ಏಕೆ? ಕಾಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಹಿಂದೂ ಪುರಾಣದ ಅತೀಂದ್ರಿಯ ಶಕ್ತಿಗಳ ಈ ಅನ್ವೇಷಣೆಯನ್ನು ನೀವು ಆನಂದಿಸಿದ್ದರೆ ನಮ್ಮ ಭಾರತೀಯ ಪುರಾಣ ಮತ್ತು ಇತಿಹಾಸ ಚಾನೆಲ್ ಅನ್ನು ಇಷ್ಟಪಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಪ್ರಾಚೀನ ಪ್ರಪಂಚದ ಹೆಚ್ಚಿನ ಕಥೆಗಳಿಗಾಗಿ ಟ್ಯೂನ್ ಮಾಡಿ.